ಮೇ 16 ಇರ್ತಕ್ಕಂಥ ಜ್ಯೇಷ್ಠ ಅಮಾವಾಸ್ಯೆ ಮತ್ತು ಶನಿ ಜಯಂತಿಯ ಈ ಅಪರೂಪದ ದಿನಗಳ ನಂತರ ಗ್ರಹಗತಿಗಳಲ್ಲಿ ದೊಡ್ಡ ಮಟ್ಟಿನ ಬದಲಾವಣೆಗಳು ಆಗ್ತಾ ಇದೆ. ಶನಿ ಮಹಾತ್ಮನ ಕೃಪೆಯಿಂದ ಈ 3 ರಾಶಿಗಳ ಪಾಲಿಗೆ ಸಾಕ್ಷಾತ್ ಕುಬೇರ ರಾಜಯೋಗ ಆರಂಭ ಆಗ್ತಾ ಇದೆ. ಹಾಗಾದರೆ ಆ ರಾಶಿಗಳು ಯಾವುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಅಥವಾ ನಮ್ಮ ಒಂದು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈ ಕೂಡಲೇ ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲ ರಾಶಿಯಾಗಿ ವೃಷಭ ರಾಶಿ. ನಿಮ್ಮ ರಾಶಿಯಲ್ಲಿ ಶನಿದೇವನು ಭಾಗ್ಯೋದಯವನ್ನು ಮಾಡಲಿದ್ದಾನೆ. ಇಲ್ಲಿವರೆಗೂ ನೀವೆಲ್ಲ ಅನುಭವಿಸುತ್ತಿದ್ದ ಆರ್ಥಿಕ ಸಮಸ್ಯೆಗಳು, ಆರ್ಥಿಕ ಸಂಕಷ್ಟಗಳು ಕೂಡ ದೂರ ಆಗುತ್ತೆ. ಸ್ಥಗಿತಗೊಂಡಂಥ ಕೆಲಸಗಳು ಬೇಗ ಪಡ್ಕೊಳ್ಳುತ್ತೆ. ಅನಿರೀಕ್ಷಿತವಾದಂತಹ ಧನಲಾಭ ಆಗುತ್ತೆ. ಕುಬೇರ ದೇವರ ಸಾಕ್ಷಾತ್ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತೆ. 2ನೇ ರಾಶಿಯಾಗಿ ಮಕರ ರಾಶಿ. ಶನಿದೇವನು ನಿಮ್ಮ ರಾಷ್ಟ್ರಾಧಿಪತಿ ಆಗಿರೋದ್ರಿಂದ ಈ ಒಂದು ಜಯಂತಿಯ ನಂತರ ನಿಮ್ಮ ರಾಶಿಗೆ ರಾಜಯೋಗ ಪ್ರಾಪ್ತಿಯಾಗುತ್ತೆ. ಕಠಿಣ ಶ್ರಮಕ್ಕೆ ದೊಡ್ಡ ಮಟ್ಟದ ಪ್ರತಿಫಲ ಸಿಗುತ್ತೆ. ಹಳೆಯ ಹೂಡಿಕೆಗಳಿಂದ ಡಬಲ್ ಲಾಭವನ್ನು ನೀವು ಪಡಿತೀರಾ. ಆಸ್ತಿ ಖರೀದಿ ಮಾಡುವಂಥ ಯೋಗ ನಿಮಗಿದೆ. 3ನೇ ರಾಶಿಯಾಗಿ ಕುಂಭರಾಶಿ. ಈ ರಾಶಿಯವರಿಗೆ ಶನಿಯೇ ಅಧಿಪತಿ. ಇಲ್ಲಿವರೆಗೂ ಇದ್ದಂಥ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ. ಹೊಸ ಆದಾಯದ ಮೂಲಗಳು ತೆರೆಯುತ್ತೆ. ಸಮಾಜದಲ್ಲಿ ಗೌರವ ಮತ್ತು ಹಣ ಎರಡೂ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಈ ಕುಬೇರ ಯೋಗದ ಪೂರ್ಣ ಫಲವನ್ನು ಪಡೆಯಲು ನಾನು ಹೇಳುವಂಥ ಸಣ್ಣ ತಂತ್ರವನ್ನು ಮಾಡಿ. ಶನಿ ಜಯಂತಿಯ ದಿನ ಸಂಜೆ ಅಶ್ವತ್ಥ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಬಡವರಿಗೆ ಕಪ್ಪು ಎಳ್ಳು ಅಥವಾ ದವಸ ಧಾನ್ಯವನ್ನು ದಾನವಾಗಿ ನೀಡಿ. ಇದರಿಂದ ನಿಮ್ಮ ಭಾಗ್ಯದ ಬಾಗಿಲು ಬೇಗ ತೆರೆಯುತ್ತೆ. ಈ ಒಂದು 3 ರಾಶಿಯಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಶನೇಶ್ವರಾಯ ಅಂತ ಹೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ನಮ್ಮ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೊತೆ ಇರತಕ್ಕಂಥ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಮ್ಮ ನೇರ ಭೇಟಿಗಾಗಿ ಕೆಳಗೆ ಕಾಣ್ತಕ್ಕಂಥ ನಂಬರಿಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನಮ್ಮನ್ನು ನೇರ ಭೇಟಿಯಾಗಿ ನಿಮ್ಮ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.